ಹೀಗೆ ಯಾರೋ 4 ಜನ ಸ್ನೇಹಿತರುಗಳು ಕೂತಿರ್ತಾರೆ. ಅವ್ರು ಕೇಳ್ತಾರೆ ಒಬ್ರಿಗೊಬ್ಬರು, ಇಡೀ ಬ್ರಹ್ಮಾಂಡದಲ್ಲಿ ತುಂಬ ಶಕ್ತಿಶಾಲಿಯಾದ್ದು ಯಾವುದು? ಒಬ್ಬ ಆನೆ ಅಂದ, ಒಬ್ಬ ಬ್ರಹ್ಮ ಪಿಶಾಚಿ ಅಂದ, ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು. ಕೊನೆಯಿಂದ ಒಬ್ಬ ಹುಡುಗ ಕೂತಿದ್ದ ಹೇಳ್ದ, ಸ್ವಾಮಿ, ಯಾವುದೇ ಇದ್ದರೂ ಕೂಡ ಹಣದ ಬಲದ ಮುಂದೆ ಯಾವುದೂ ಇಲ್ಲ. ನಿಜ, ಇವತ್ತು ನಮ್ಮ ಲೌಕಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಮಾರಲ್ ಫಿಯರ್ಗಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತಂದರೆ ಹಣದ ಬಲವೇ ಬಲ. ಹಣವಿದ್ದವನೇ ದೊಡ್ಡಪ್ಪ. ಹಣ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಅದು ನಿಜ ಆಗ್ತಾ ಇದೆ. ಕಾರಣ, ಒಂದು ಹಂತ ದಾಟದ ಮೇಲೆ ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ಕಲಿತ ಮೇಲೆ, ಆಧ್ಯಾತ್ಮಿಕ ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಣ ಬೇಕಿಲ್ಲ, ಪ್ರೀತಿ ವಿಶ್ವಾಸ ಬೇಕು ಅನ್ನೋದನ್ನು ಕಲಿತೀವಿ. ಆದರೂ ಕೂಡ ಜೀವನದಲ್ಲಿ ಒಂದು ಹಂತ ಬರಬೇಕಾದ್ರೆ ಹಣದ ಬಲ ಬೇಕೇ ಬೇಕು. ಹಣವಿಲ್ಲದೆ ಇದ್ದವನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಅವನು ಮೇಲಕ್ಕೂ ಹೋಗಲ್ಲ, ಕೆಳಕ್ಕೂ ಹೋಗಲ್ಲ. ಹಣವಿದ್ದವನೇ ಹಣ ಮಾಡಬಹುದು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಇವತ್ತು ನಮ್ಮ ವಿಷಯ ಆಧ್ಯಾತ್ಮಿಕತೆ ಬೇಡ. ಯಾಕಂದರೆ ನಾವು ಆಧ್ಯಾತ್ಮಿಕತೆ ಈ ಸದ್ಯಕ್ಕೆ ಅದನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಜೀವನದಲ್ಲಿ ಬೆಳೆಯೋದಿಲ್ಲ. ಯಾಕೆ ನಮ್ಮ ಮನಸ್ಸಿನ ಪರಿಕಲ್ಪನೆಗಳೇ ಬೇರೆ ಬೇರೆ ಥರ ಇರುತ್ತೆ. ಒಬ್ಬ ವ್ಯಕ್ತಿ ಒಂಥರ. ಎಷ್ಟೋ ಜನಕ್ಕೆ ಆಧ್ಯಾತ್ಮಿಕತೆನೇ ಸಾಕು, ಈ ಹಣಕಾಸು ಐಶ್ವರ್ಯ ಅದರ ಬಗ್ಗೆ ಗಮನನೇ ಇರೋದಿಲ್ಲ. ಅಂಥವನ್ನ ಬಿಟ್ಬಿಡೋಣ. ಇವತ್ತಿನ ವಿಷಯ ಹಣದ ಬಲವೇ ಬಲ ಅಂತ ಯಾರು ನಂಬಿರ್ತಿರಲ್ಲ ಅವರಿಗೆ ಆ ಹಣ ಹೇಗೆ ಬರುತ್ತೆ, ಬರೋ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು, ಅದರ ಬಗ್ಗೆ ಮಾತ್ರ ಮಾತಾಡೋಣ. ಯಾವ ವ್ಯಕ್ತಿ ನಾನು ಸದಾ ಬಡವನಾಗಿರ್ತೀನಿ, ನನ್ನ ದುಡ್ಡೇ ಇಲ್ಲ ಅಂತ ಹೇಳ್ತಿರ್ತಾನೆ, ಅವನು ಖಂಡಿತ ದರಿದ್ರನಾಗಿರ್ತಾನೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ ಮನುಷ್ಯ ಪದೇ ಪದೇ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾಸಿಲ್ಲ, ಇದ್ದಿದ್ರೆ ಅದು ಮಾಡ್ತಿದ್ದೆ, ಏನು ಮಾಡಲಿ, ನನ್ನ ಕೈಗೆ ದುಡ್ಡೇ ಸೇರೋದಿಲ್ಲ ಅಂತ ಹೇಳ್ತಿರ್ತಾನೆ, ಅವನು ದಟ್ಟ ದರಿದ್ರನಾಗೇ ಇರ್ತಾನೆ ಕೊನೆಯವರೆಗೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮನೆಯಲ್ಲಿ ಕುಂಕುಮ ಅಥವಾ ಅರಿಶಿನ ಖಾಲಿಯಾಗಿದ್ದಾಗ ನಮ್ಮ ಹಿಂದಿನವರು ಹೇಳ್ಕೊಟ್ಟಂತಹ ಒಂದು ಪಾಠ ಇದೆ. ಮನೆಯಲ್ಲಿ ಕುಂಕುಮ ಇಲ್ಲ ಅಂತ ಹೇಳಬಾರ್ದು, ಹೆಚ್ಚಿದೆ ಅಂತ ಹೇಳಬೇಕು. ಪದಗಳ ಜೋಡಣೆ ಇರ್ಬೋದು, ಆದರೆ ಅದು ಹಿಂದಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಪವಿತ್ರವಾದಂಥ ವಸ್ತುಗಳು ಮನೆಯಿಂದ ಹೊರಟೋಯ್ತು ಅಂತಂದಾಗ ದರಿದ್ರ ಉಂಟಾಗತ್ತೆ. ಅದಕ್ಕೆ ಹೆಚ್ಚಿತ್ತು ಅಂತ ಹೇಳಿದಾಗ ಅದು ಅರ್ಥ ಆಗುತ್ತೆ ನಮಗೆ, ಬಟ್ ಮಾತುಗಳಲ್ಲಿ ನಯ ವಿನಯ ಇರುತ್ತೆ. ಹಾಗೆ ಇದು ಹಣದ ವಿಷಯಕ್ಕೂ ಕೂಡ ಅಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕಾಗಲಿ ನಿಮ್ಮನ್ನು ದುಡ್ಡು ಇಲ್ಲದೇ ಇರ್ಬೋದು, ನಿಮ್ಗೆ ಯಾವುದೋ ಒಂದು ಖರ್ಚು ಬಂದಿರುತ್ತೆ, ಒಂದು 10,000 ರೂಪಾಯಿ ಮೆಡಿಕಲ್ ಇದಕ್ಕೇನೋ ಕೊಡಬೇಕು ಅಂತಿರುತ್ತೆ, ಅಷ್ಟು ದುಡ್ಡು ಇರೋದಿಲ್ಲ, ಬರೀ 3,000 ಇರುತ್ತೆ. ನಿಮ್ಮ ಮನೋದಾಢ್ಯತೆ ಹೇಗಿರಬೇಕು ಅಂತಂದರೆ, ಹೌದು ನನ್ನ ಹತ್ರ 3,000 ಇದೆ, ದೇವರು ಅಷ್ಟಾರು ನನ್ನ ಕೈಲಿ ಇರೋ ಹಂಗೆ ಮಾಡಿದ್ದಾನೆ, ಇನ್ನೊಂದು 7,000 ಬೇಕು, ಅವ್ರ ಹತ್ರ ಇವ್ರ ಹತ್ರ ಹೆಂಗೋ ನಾನು ಕಲೆಕ್ಟ್ ಮಾಡ್ತೀನಿ, ಬಂದೇ ಬರುತ್ತೆ, ಸೇರುತ್ತೆ. ದುಡ್ಡು ಅನ್ನೋದು ಯಾವುದೂ ಕೂಡ ನಾವು ಮೇಲಕ್ಕೆ ತೊಗೊಂಡು ಹೋಗೋದಲ್ಲ ಬಂಧುಗಳೇ. ಒಂದು ಜನಿವಾರ ಶಿವದಾರ ಯಾವ ದಾರಗಳು ಕೂಡ ನಮಗೆ ಬರೋದಿಲ್ಲ. ಸತ್ತ ಮೇಲೆ ದುಡ್ಡನ್ನು ಕೂಡ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಯಾರಿಗೋ ಒಂದು ಇಂಡಿಯನ್ ಕರೆನ್ಸಿ 1 ಲಕ್ಷ ಕೊಡ್ತೀವಿ, ಕೊಟ್ಬಿಟ್ಟು ಅಮೆರಿಕ ಹೋದ್ರೆ ಕಾಫಿ ಕುಡಿತೀಯ ಅಂದರೆ ಆಗೋದಿಲ್ಲ. ನಮ್ಮ ಇಂಡಿಯನ್ ಕರೆನ್ಸಿಗೆ ಅಲ್ಲಿ ಯಾರೂ ಕಾಫಿ ಕೊಡೋದಿಲ್ಲ. ಯು ಹ್ಯಾವ್ ಟು ಕನ್ವರ್ಟೆಡ್, ಅದನ್ನು ಪರಿವರ್ತನೆ ಮಾಡಿ ಅಲ್ಲಿ ಆ ಡಾಲರ್ಗೆ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ. ಹಾಗೆ ದೇವಲೋಕಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ನಮ್ಮ ದುಡ್ಡುಗಳು ಕೂಡ ಅಲ್ಲಿ ಎಲ್ಲೂ ಬರೋದು, ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲಿ ಬರೋದು ನಮ್ಮ ಪಾಪ ಪುಣ್ಯಗಳು ಮಾತ್ರ. ಇವತ್ತು ನಮಗೆ ಪಾಪ ಪುಣ್ಯಗಳು ಬೇಡ, ಅದು ನಿಧಾನಕ್ಕೆ ಮಾಡೋಣ. ನಮಗೀಗ ಹಣ ಮಾಡುವುದೇ ಹೇಗೆ, ಅದನ್ನು ನಮ್ಮ ಹತ್ರ ನಿಲ್ಲೋ ಹಾಗೆ ಆ ಲಕ್ಷ್ಮಿ ಮಾಡೋದು ಹೇಗೆ, ಅದರ ಬಗ್ಗೆ ಮಾತ್ರ ನೋಡೋಣ. ಇವತ್ತೇ ಕೊನೆ. ದುಡ್ಡು ಇಲ್ಲದೇ ಇದ್ದವರು ಯಾವತ್ತೂ ಕೂಡ ಇಲ್ಲ ಅನ್ನೋ ಪದಗಳನ್ನು ಉಪಯೋಗಿಸಬೇಡಿ. ಸದ್ಯಕ್ಕೆ ಕಡಿಮೆ ಇದೆ, ನಾಳೆ ಬರುತ್ತೆ, ಅದನ್ನೇ ನಯವಾಗಿ ಹೇಳಿ ಖಂಡಿತ ನಿಮಗೆ ಆ ದುಡ್ಡನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಯೂನಿವರ್ಸಲ್ ಫೋರ್ಸ್ ನಿಮಗೆ ಸಹಾಯ ಮಾಡುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಅಯ್ಯೋ ನಾವು ಬಡವರು, ನಮ್ಗೆ ಅದನ್ನು ಸರಿದೂಗೋ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ದುಡ್ಡು ಅಂತಂದರೆ ಒಂಥರ ದೆವ್ವ ಇದ್ದಂಗೆ, ಬರೀ ಸಾಹುಕಾರ ಹತ್ರ ಮಾತ್ರ ದುಡ್ಡು ಇರುತ್ತೆ. ಆಮೇಲೆ ಡಿಸಾನೆಸ್ಟ್ ಆಗಿರ್ತಾರಲ್ಲ, ಅಂದರೆ ಅನ್ಯಾಯ ಮಾಡ್ತಾರಲ್ಲ, ಅವ್ರ ಹತ್ರ ಮಾತ್ರ ದುಡ್ಡಿರುತ್ತೆ. ಆಮೇಲೆ ದುಡ್ಡನ್ನು ಬಯಸೋದು ತಪ್ಪು. ಆಮೇಲೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ಈ ಪದಗಳನ್ನು ಯಾರು ಯೂಸ್ ಮಾಡ್ತಾ ಇದ್ದಿಷ್ಟು ದಿವಸ ಮೊದಲು ಅದನ್ನು ನಿಲ್ಲಿಸಿ. ಯಾವಾಗ ನೀವು ದುಡ್ಡಿಗೆ ನೀವು ಪ್ರೀತಿ ತೋರಿಸಲ್ಲ, ದುಡ್ಡಿಗೆ ಬೆಲೆ ಕೊಡೋದಿಲ್ಲ, ದುಡ್ಡಿಗೆ ಗೌರವ ಕೊಡೋದಿಲ್ಲ, ಖಂಡಿತ ನಿಮ್ಮ ಹತ್ರ ಕೂಡ ದುಡ್ಡು ಬರೋದಿಲ್ಲ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ 2 ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿಗೆ ಲಂಚ ತಿನ್ನಬೇಕು ಅಂತ ಆಸೆ, ಇನ್ನೊಬ್ಬ ಬಹಳ ಪ್ರಾಂಪ್ಟು, ಆದರೆ ಅವನಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆ ಲಂಚ ತಿನ್ನೋನು ಏನು ಮಾಡ್ತಾನೆ,
ಅವನು ಹೇಳ್ಬಿಡ್ತಾನೆ ಈ ಫೈಲ್ಗೆ ಇಷ್ಟು ದುಡ್ಡು ಇಷ್ಟು ಕೊಟ್ಟರೆ ಕೆಲಸ ಮಾಡೋದು. ಯಾಕಂದರೆ ಈ ರೆಸ್ಪೆಕ್ಟಿಂಗ್ ದಿ ಮನಿ, ದುಡ್ಡು ಬೆಲೆ ಕಟ್ದ ಅವನು. ಆ ಬರೋ ವ್ಯಕ್ತಿಗಳು ಕೂಡ ಅದು ತಪ್ಪಾದರೂ ಕೂಡ ಅವನು ತಗೋದ್ರೆ ಇಷ್ಟು ಫೈಲ್ಗೆ ಇಷ್ಟು ಕೊಡಬೇಕಪ್ಪ ದುಡ್ಡು ಅಲ್ಲಿ ಇಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ನು ದುಡ್ಡು ಸೇರ್ತಾ ಹೋಗ್ತಾ ಇರುತ್ತೆ. ಇನ್ನೊಬ್ಬ ಆಸೆ ಇರುತ್ತೆ, ಆದರೆ ಬಾಯಲ್ಲಿ ಹೇಳ್ತಾನೆ, ಏನು ಹೇಳ್ತಿರ್ತಾನೆ, ನಾನು ಬೈಟು ಕಾಫಿನೂ ಯಾರ ಹತ್ರನೂ ಕುಡಿಯೋದಿಲ್ಲ, ದುಡ್ಡಂದರೆ ಅಸಹ್ಯ, ಅದು ದೆವ್ವ, ಅದು ಪಿಶಾಚಿ, ನಾನು ಹೋಗಿ ಅದನ್ನು ದುಡ್ಡು ಮುಟ್ಟೋದ, ಹೀಗೆ ಹೇಳ್ತಾ ಇರ್ತಾನೆ. ಖಂಡಿತ ಇವನಿಗೆ ಕೊಡಬೇಕು ಅಂತ ದುಡ್ಡು ತಂದಿದ್ದವರು ಕೂಡ ಅವನ ಮಖಚರಿಯನ್ನು ನೋಡಿ ಆ ದುಡ್ಡು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಹಾಗೆ ಹೊರಟೋಗ್ತಾನೆ, ಕೊಡೋಲ್ಲ. ಅಂದರೆ ನೀವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಯಾವತ್ತೂ ಕೂಡ ಅದನ್ನು ಬೈಬೇಡಿ, ಅದಕ್ಕೆ ಅವಮಾನ ಮಾಡಬೇಡಿ, ಅದನ್ನು ಕೇರ್ಲೆಸ್ ಆಗಿ ನೋಡಬೇಡಿ, ಅದನ್ನು ಬಿಸಾಕೋದು ಮಾಡೋಕ್ಕೆ ಹೋಗಬೇಡಿ. ಯಾವ ವಸ್ತುವಿಗೆ ನೀವು ಗೌರವ ಕೊಡ್ತೀರೋ ಅದು ನಿಮ್ಮ ಹತ್ರ ಶಾಶ್ವತವಾಗಿ ಉಳಿತಾ ಹೋಗ್ತಿರುತ್ತೆ. ಆ್ಯಂಡ್ ಯು ವಿಲ್ ಅಟ್ರ್ಯಾಕ್ಟ್ ದಿ ಮನಿ. ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಥರ ಆ ದುಡ್ಡನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀರ. ಯಾವ ಮನುಷ್ಯ ಪ್ರೀತಿಯಿಂದ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇರ್ತಾನೆ, ಹಾಗೆ ಇನ್ನೊಬ್ರಿಗೂ ಕೊಡ್ತಾ ಹೋಗ್ತಿರ್ತಾನೆ, ಅವನು ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡ್ತಾನೆ. ಇವಾಗ ನಮ್ಮ ನಿಜ ಜೀವನದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು 4-5 ಜನ ಫ್ರೆಂಡ್ಸ್ ಇರ್ತೀರ, ಕಾಫಿಗೆ ಅಂತ ಹೋಗ್ತೀರ. ಹೋದಾಗ ನೀವು ಇನ್ನೊಬ್ಬನ ಕರಿತೀರ, ಅವನು ಮತ್ತೊಬ್ಬನ ಕರೀತಾನೆ, ಒಂದು 7-8 ಜನ ಹೋಗಿರ್ತೀರ. ಬಿಲ್ ಬಂದಾಗ ನೀವು ಅಬ್ಸರ್ವ್ ಮಾಡಿ, ಯಾರೋ ಒಂದು ಇಬ್ಬರು ಮಾತ್ರ ನಾ ಕೊಡ್ತೀನಿ ಅಂತಾರೆ. ಬಿಕಾಸ್ ಯಾರೂ ಕೈ ಹಾಕೋದೇ ಇಲ್ಲ. ನಾವೇನು ಅನ್ಕೋತೀವಿ, ಆ ಬಿಲ್ಲಿಗೆ ಕೈ ಹಾಕದೇ ಇರುವಂತಹ ವ್ಯಕ್ತಿಗಳು ಬುದ್ಧಿವಂತರು, ಅವ್ರ ದುಡ್ಡು ಖರ್ಚಾಗಲಿಲ್ಲ ಅಂತ. ಇಲ್ಲ ಬಂಧುಗಳೇ, ನೀವು ಒಂದು ಉದಾಹರಣೆ ನೀವು ಜೀವನದಲ್ಲಿ ಚೆಕ್ ಮಾಡಿ ನೋಡಿ. ಯಾರು ಬಿಲ್ಲಿಗೆ ತಾವಾಗಿ ಕೈ ಹಾಕೋದಿಲ್ಲ ದುಡ್ಡು ಕೊಡೋದಕ್ಕೆ, ಅವ್ರ ಜೀವನವೆಲ್ಲ ಪ್ರಪಾತಕ್ಕೆ ಹೋಗ್ತಾ ಇರ್ತಾರೆ. ಅವರು ಖಂಡಿತ ಅವ್ರ ದುಡ್ಡು 10 ಲಕ್ಷ ಇದೆ, 10 ಲಕ್ಷ ಅಷ್ಟೇ, ಮೇಲೆ ಹೇಳೋದೇ ಇಲ್ಲ ಅವರು. ಇವತ್ತೆಲ್ಲ ನಾಳೆ ಹೋಗ್ತಾರೆ, ಕಳ್ಕೋತಾರೆ, ಅಥವಾ ಜೀವನದಲ್ಲಿ ಸಂತೋಷ ಇರಲ್ಲ, ದುಡ್ಡಿದ್ರೂ ಕೂಡ ಅದು ಅನುಭವಿಸೋ ಯೋಗ ಇರೋದಿಲ್ಲ, ಕಾಯಿಲೆಯ ಗೂಡಾಗ್ತಾರೆ. ಅದೇ ಯಾವ ವ್ಯಕ್ತಿ ಇಲ್ಲಪ್ಪ ಇವತ್ತು ಇದೊಂದು ದೇವ್ರು ಕೊಟ್ಟ ಒಂದು ಆಪರ್ಚುನಿಟಿ, ಎಲ್ಲರದ್ದು ಕಾಫಿದು ನಾನೇ ಕೊಡ್ತೀನಿ ಅಂತ ಕೊಡ್ತಾನಲ್ಲ, ಅವನಿಗೆ ಅವತ್ತು ಖರ್ಚಾಗಿರ್ಬೋದು ಒಂದು 500 ರೂಪಾಯಿ, ಹೇಗೋ ಇನ್ನೊಂದು 500 ರೂಪಾಯಿ ಹಾಗೆ ಬಂದು ಸೇರುತ್ತೆ. ದುಡ್ಡಿನ ಲಕ್ಷಣ ಹಾಗೇ. ದುಡ್ಡು ನೀವು ಎಲ್ಲಿ ಒಂದು ಪ್ರೀತಿಯಿಂದ ಭಾವನೆಗಳಿಂದ ನೀವು ಖರ್ಚು ಮಾಡ್ತೀರೋ 100 ಪಟ್ಟು ಭಾವನೆಯಿಂದ ನಿಮಗೆ ದುಡ್ಡು ಬರ್ತಾ ಹೋಗ್ತಾ ಇರುತ್ತೆ. ನಾನೊಂದು ಯಾವುದೋ ಒಂದು ಆರ್ಫನ್ ಸ್ಕೂಲ್ಗಳಿಗೆ ನಾನು ಕೆಲವೊಂದು ಡೊನೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಒಂದು 10,000 ರೂಪಾಯಿನ ಕೊಡ್ತೀನಿ. ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಬರುತ್ತೆ ಅಂತ ಕೊಡ್ಬೋದು, ಏನೇ ಇರಲಿ. ಆದರೂ ಕೂಡ ಮನಸ್ಸಲ್ಲಿ ಒಂದು ಭಾವನೆ ಇರುತ್ತೆ, ಈ ಮಕ್ಕಳುಗಳು, ಅನಾಥ ಮಕ್ಕಳುಗಳು, ಅವ್ರನ್ನ ಸಹಾಯ ಮಾಡಬೇಕು ಅಂತ. ಕೊಟ್ಟಾಗ ಏನಾಗುತ್ತೆ, ಅವತ್ತಿನ ಕೆಲಸ ಮುಗಿದೋಯ್ತು, ನಾವು ಕೊಡ್ತೀವಿ, ಅವರು ಸಹಾಯ ಮಾಡಿದ್ದೀವಿ, ಮುಗಿದೋಯ್ತು. ಆದರೆ ಒಳ್ಳೆಯ ಭಾವನೆಯಿಂದ ಕೊಟ್ಟಾಗ ಕೆಲವೇ ದಿನಗಳಲ್ಲಿ ಮತ್ತೆಲ್ಲೋ ಹೋಗ್ತಿರುವಾಗ ನನಗೆ ಬರಬೇಕಾಗಿರುವಂತಹ ಖರ್ಚು ಕಡಿಮೆ ಆಗಿ 10,000 ನನಗೆ ಉಳಿತಾಯ ಆಗಿರುತ್ತೆ. ಅಥವಾ ಇನ್ನೊಬ್ಬರು ಯಾರೋ ನನಗೆ ಸಹಾಯ ಮಾಡಿರ್ತಾರೆ, ಅಥವಾ ನನ್ನ ಬಿಸ್ನೆಸ್ನಲ್ಲಿ ಒಂದು ಏರಿಳಿಕೆಯನ್ನು ನಾವು ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಯಾವಾಗ ನಾವು ಪ್ರೀತಿಯಿಂದ ಮತ್ತೊಬ್ಬರಿಗೆ ಹಣವನ್ನು ಕೊಡ್ತೀವೋ, ಒಳ್ಳೆಯದ್ದು ಉದ್ದೇಶದಿಂದ, ಖಂಡಿತ ಅದು ನಮಗೆ ಮತ್ತೆ ಚಾಲನೆ ಆಗ್ತಾನೆ ಇರುತ್ತೆ. ತುಂಬ ದೊಡ್ಡ ದೊಡ್ಡ ವ್ಯಾಪಾರಸ್ಥರುಗಳು ಹೇಳ್ತಾರೆ, ದುಡ್ಡು ಅನ್ನೋದು ನಿಂತ ನೀರಲ್ಲ, ಅದೊಂದು ಚಲಿಸ್ತಾ ಇರೋಂತಹ ಲಕ್ಷ್ಮಿ. ನಿಂತ ನೀರು ಆಗಬಾರ್ದು ಯಾವತ್ತು ದುಡ್ಡು ದಿನ ಬಂದು ಸಂಪಾದನೆ ಮಾಡೋದನ್ನೆಲ್ಲ ಪೆಟ್ಟಿಗೆಯಲ್ಲಿ ಇಡ್ತಾ ಹೋಗಿ ಅಷ್ಟೇ ದುಡ್ಡು ನಿಮ್ಮ ಹತ್ರ ಇರೋದು. ಅದೇ ನೀವು ಅದನ್ನು ಚಾಲನೆ ಕೊಡಿ, 10 ಜನಕ್ಕೆ ಕೊಡಿ, ರೊಟೇಟ್ ಮಾಡಿ, ಅಥವಾ ಬೇರೆಯವ್ರಿಗೆ ಕೊಡಿ, ಅವಾಗೇನಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಹಾಗಂಬಿಟ್ಟು ಜೂಜಾಟಕ್ಕೆ ಮಾಡಿ ಅಂತಲೇ ಹೇಳ್ತಾ ಇಲ್ಲ. ಒಳ್ಳೆಯ ಉದ್ದೇಶಗಳಿಗೆ ಕೊಟ್ಟಾಗ, ಒಳ್ಳೆಯ ಭಾವನೆಗಳಿಗೆ ಮಾಡಿದಾಗ, ನಿಮ್ಮ ಹತ್ರ 10 ರೂಪಾಯಿ ಇತ್ತು ಅಂತ 10 ರೂಪಾಯಿ ಕೊಡಬೇಕಾಗಿಲ್ಲ. ನೀವು ಅದರಲ್ಲಿ 2 ರೂಪಾಯಿ ಮಾತ್ರ ನೀವು ದಾನ ಮಾಡಿ, ಅಥವಾ 2 ರೂಪಾಯಿ ಮಾತ್ರ ಇನ್ನೊಬ್ಬರ ಸೇವೆಗೆ ಇಡಿ. ಆವಾಗ ನಿಮಗೆ ನೀವು ಬ್ಯಾಲೆನ್ಸಿಂಗ್ ಆಗಿರ್ತೀರ. ಅವನಿಗೆ ಕೊಟ್ಟು ದುಡ್ಡು ಕಳೆದೋದ್ರೂ ಕೂಡ ನಿಮಗೆ ಅದ್ರ ಬಗ್ಗೆ ನೋವು ಇರೋದಿಲ್ಲ. ಅಷ್ಟೇ ಅಲ್ಲ, ಒಂದು ಆತ್ಮತೃಪ್ತಿ ಇರುತ್ತೆ. ಪ್ರಪಂಚದಲ್ಲಿ ಎಲ್ಲ ತೃಪ್ತಿಗಳಿಗಿಂತ ಹೇಗೆ ಎಲ್ಲ ಬಲಕ್ಕಿಂತ ದೊಡ್ಡದು ಹಣ ಬಲ ಮುಖ್ಯವೋ, ಹಾಗೆ ಎಲ್ಲ ತೃಪ್ತಿಗಿಂತ ಭಾಳ ತೃಪ್ತಿ ಅಂತಂದರೆ ಆತ್ಮತೃಪ್ತಿ. ಆತ್ಮತೃಪ್ತಿಯ ಮುಂದೆ ಯಾವ ತೃಪ್ತಿಯೂ ಕೂಡ ನಶ್ವರ, ಯಾವುದು ಕೂಡ ಇಲ್ಲವೇ ಇಲ್ಲ. ಮನುಷ್ಯರಿಗೆ ಬೇಕಾಗಿರೋದೆ ಅದು. ಒಂದು ಒಳ್ಳೆಯ ಉದ್ದೇಶಕ್ಕೆ ದುಡ್ಡು ಕೊಟ್ಟಾಗ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಓದ್ತಾ ಇರ್ತೀವಿ, ನಮ್ಮ ಸ್ನೇಹಿತ ಯಾರೋ ಒಂದು ಇಂಟರ್ ಕ್ಯಾಸ್ಟ್ ಮದುವೆ ಆಗ್ತಾನೆ, ಮನೆಯಲ್ಲಿ ಮನೆಯವ್ರ ಸಪೋರ್ಟ್ ಸಿಕ್ಕಿರೋದಿಲ್ಲ. ಆಗ ನಾವು ನಮ್ಮ ಸ್ನೇಹಿತರು ಸೇರಿ ನಮ್ಮ ಉಂಗುರ ಅಥವಾ ಚಿನ್ನದ ಒಡವೆಗಳನ್ನು ಮಾರಿ ಆ ದುಡ್ಡಿಂದ ಅವನು ನಿಂತು ಮದುವೆ ಮಾಡ್ತೀವಿ ಅಂತ ಒಂದು ಉದಾಹರಣೆ ಇಟ್ಕೊಳ್ಳಿ. ಸ್ವಲ್ಪ ದಿವಸ ಕಾಲಾನಂತರ ಆ ಮದುವೆ ಆಗಿರೋಂಥ ಹುಡುಗಿಯರು ಬಂದು ಆ ಒಂದು ಅಭಿಮಾನವನ್ನು ಇಟ್ಕೊಂಡು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ, ನಿಮ್ಮಿಂದ ನಾವು ಲೈಫ್ ಈ ಥರ ಒಂದು ಒಳ್ಳೆಯದೇ ಆಯಿತು ಅಂತ ಹೇಳಿದಾಗ ಎಷ್ಟು ಮನ ತುಂಬಿ ಬರುತ್ತಲ್ವ ನಿಮಗೆ. ಅದು ಬೇಡ. ಯಾವುದೋ ಒಂದು ಬಡ ಹುಡುಗ ಇರ್ತಾನೆ, ಓದೋಕ್ಕೆ ತುಂಬ ಆಸೆ ಇರುತ್ತೆ, ನಿಮ್ಮ ಮನೆ ಕೆಲಸದ ಅವಳ ಮಗು ಇರ್ಬೋದು, ಅವ್ರಿಗೆ ನೀವು ಕಷ್ಟಪಟ್ಟು ಓದಲಿ ಅಂತಂದ್ಬಿಟ್ಟು ಧನ ಸಹಾಯ ಮಾಡ್ತೀರಾ. ಒಂದು ಸ್ಕೂಲಲ್ಲಿ ನಿಮಗೆ ಒಂದು ಸ್ಥಾನವನ್ನು ಕೊಟ್ಟಿರ್ತೀರ. ಮಾಡಿದಾಗ
ಯಾವತ್ತೋ ಒಂದು ದಿವಸ ಅದರಲ್ಲೇ ಒಂದು ಅಧಿಕಾರಿಯಾಗಿ ಅವನು ಬಂದು ನಿಮಗೆ ಕೃತಜ್ಞತೆಯನ್ನು ತೋರಿಸಿದಾಗ ನಿಮಗೆಷ್ಟು ಹೃದಯ ತುಂಬಿ ಬರುತ್ತಲ್ವ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ. ಇವಾಗ ಹೇಳಿ, ಹಣದ ಬಲವೇ ಬಲ. ನಿಜ, ಹಣದ ಬಲವೇ ಬಲ. ಯಾವಾಗ ಅದನ್ನು ಸದ್ವಿನಿಯೋಗ ಮಾಡಿದಾಗ ಮಾತ್ರ. ಹಣ ಇದೆ ಅಂತಂದ್ಬಿಟ್ಟು ಕ್ಯಾಸಿನೋನಲ್ಲಿ ಆಟ ಆಡಿದ್ರೆ ಹಣದ ಬಲ ಬಲ ಅಲ್ಲ, ನಾವು ನಿರ್ನಾಮ ಆಗೋಗ್ತಿರ್ತೀವಿ. ಹಣವನ್ನು ಸಂಪಾದನೆ ಮಾಡಬೇಕು, ಒಳ್ಳೆಯ ಉದ್ದೇಶಗಳಿಗೆ ಬಳಸಬೇಕು, ಅದು ನಿಂತ ನೀರಾಗಬಾರ್ದು. ಎಷ್ಟು ಗೌರವವನ್ನು ನೀವು ಹಣಕ್ಕೆ ಕೊಡ್ತೀರೋ ಅಷ್ಟೇ ರಿಟರ್ನ್ ನಿಮಗೆ ಬರುತ್ತೆ. ನಿಮಗೆ ಯಾವುದೋ ಒಂದು ದುಡ್ಡು ಬಂದಿರುತ್ತೆ, ಒಂದು 3 ಲಕ್ಷ ರೂಪಾಯಿ. ಆ ಕ್ಯಾಶ್ನ ನೀವು ಪೆಟ್ಟಿಗೆ ಇಟ್ಬಿಡಿ, ಮನೆಯಲ್ಲಿ ತೆಗಿಬೇಡಿ. ಪ್ರತಿ ದಿವಸ ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ಮನಸ್ಸಿನಲ್ಲಿ ಮಾನಸಿಕವಾಗಿ, ಓ ನನ್ನ ಹತ್ರ 3 ಲಕ್ಷ ಇದೆಯಪ್ಪ, ಅದನ್ನು ಯಾವ್ದು ಕಾರಣಕ್ಕೂ ತೆಗೆಯೋದು ಬೇಡ. ನಿಮ್ಗೆ ಎಷ್ಟು ಆತ್ಮಬಲ ಬರುತ್ತೆ ಗೊತ್ತಾ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅಕಸ್ಮಾತ್ ಅಲ್ಲೇನಾದ್ರು ತೊಂದರೆ ಆದರೆ ಬೇಕಾದ್ರೆ ಅದನ್ನು ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ಬೇಕಷ್ಟೇ, ಬಳಸೋಕೆ ಹೋಗಬಾರ್ದು. ಅವ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಒಂದು ರೀತಿಯ ಆತ್ಮತೃಪ್ತಿ ಬಂದ್ಬಿಡುತ್ತೆ. ಆ ಆತ್ಮತೃಪ್ತಿ ಯಾವಾಗ ಬರುತ್ತೆ ಆವಾಗ ನೀವು ಸ್ಪೆಂಡ್ ಥ್ರಿಫ್ಟ್ ಆಗೋದಿಲ್ಲ. ಅಂದರೆ ಸುಮ್ಮನೆ ಕಂಡ್ಕೊಂಡಿದ್ದೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ನೀವು. ನಿಮ್ಗೆ ಗೊತ್ತಿರುತ್ತೆ, ಅಯ್ಯೋ ನನಗೇನೋ ಖರ್ಚಾಗ್ಬಿಟ್ರೆ ನಾ ಇಟ್ಟಿರೋ 3 ಲಕ್ಷವನ್ನು ತೊಗೋಬೇಕಾಗತ್ತೆ, ಇಡೀ ಗಂಟು ಕರಗೆ ಹೋಗ್ಬಿಡುತ್ತೆ, ಬೇಡ ಹಾಗೇ ಇರಲಿ ಅಂದ್ಬಿಟ್ಟು ನೀವು 10 kg ಬಾಳೆಹಣ್ಣು ತರ್ತಿದ್ದರು 1 kg ತರ್ತೀರ. ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವೇ ರೆಗ್ಯುಲೇಷನ್ ದೇಹಕ್ಕೆ ಹಾಕುತ್ತಾ ಹೋಗ್ತಾ ಇರ್ತೀರ ಅಲ್ವಾ. ಇವೆಲ್ಲ ಜೀವನದಲ್ಲಿ ಪಾಠ. ಹಿಂದೆ ಒಂದು ಕಾಲ ಇತ್ತು, ತಂದೆ ತಾಯಿಗಳು ಆದರ್ಶವಾಗಿರ್ತಾಯಿದ್ರು, ಮಕ್ಕಳು ಅದನ್ನು ಫಾಲೋ ಮಾಡ್ತಾಯಿದ್ರು. ಇವತ್ತು ಇದೆ, ಎಲ್ಲ ಮನೆಗಳಲ್ಲೂ ಇದೆ. ಆದರೆ ಕೆಲವೊಂದು ಸತಿ ಏನಾಗ್ತಾಯಿದೆ, ಈ ಯೂನಿಟ್ ಫ್ಯಾಮಿಲಿಗಳು ಬಂದಾಗ ಏನಾಗ್ತಾಯಿದೆ, ಇಲ್ಲ ತಂದೆ ಇರೋದಿಲ್ಲ ಅಥವಾ ತಾಯಿಗಳಿರೋದಿಲ್ಲ, ಅದು ಇದ್ದರೂ ಕೂಡ ಮಗ ಎಲ್ಲೋ ಓದ್ತಿರ್ತಾನೆ, ತಂದೆ ತಾಯಿಗಳು ಯಾವುದೋ ಊರಲ್ಲಿರ್ತಾರೆ, ಹಳ್ಳಿಯಲ್ಲಿರ್ಬೋದು ಅಥವಾ ಬೇರೆ ಊರುಗಳಲ್ಲಿರ್ಬೋದು. ಅವರೇ ಕಚ್ಚಾಡ್ತಿರುವಾಗ ಮಕ್ಕಳಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ, ಹಣದ ಬಗ್ಗೆ ತಿಳಿಸೋರು ಯಾರಿದ್ದಾರೆ? ಅಷ್ಟೇ ಅಲ್ಲ, ಈಗಿನ ಮಾಡರ್ನ್ ಕಾಂಪಿಟೇಷನ್ ಯುಗದಲ್ಲಿ ನಮ್ಮನ್ನು ನಿರ್ಧರಿಸುವವರು ನಮ್ಮ ಹಿರಿಯರಾಗಲಿ ತಂದೆ ತಾಯಿಗಳಾಗಲಿ ಅಲ್ಲ, ನಮ್ಮ ಸುತ್ತಲಿನ ಜನ. ನಾವು ನೋಡುವಂತಹ ಯೂಟ್ಯೂಬ್ ಚಾನೆಲ್ಗಳು, ನಾವು ನೋಡುವಂತಹ ಟಿ ವಿ ಚಾನೆಲ್ಗಳು, ನಾವು ಓದುವಂತಹ ಪುಸ್ತಕ ವಗೈರೆಗಳು ನಮ್ಮ ಜೀವನವನ್ನು ನಿರ್ಧರಿಸ್ತಾ ಇದೆ. ಈ ಒಂದು ಮರುಭೂಮಿಯಲ್ಲಿ ನಾವು ಜೀವನ ಚೆನ್ನಾಗಿರಬೇಕು ಅಂತಂದರೆ ಹೇಗೆ ಸಾಧ್ಯ? ಹಣ ಬರಬೇಕು. ಹಣ ಬರಬೇಕಾದಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳನ್ನು ಪಾಲಿಸಿದಾಗ ಖಂಡಿತ ನಮಗೆ ಆ ದುಡ್ಡಿನ ಬಗ್ಗೆ ಒಂದು ಹತೋಟಿ ಇರುತ್ತೆ. ದುಡ್ಡು ಸಂಪಾದನೆ ಮಾಡೋದಂದರೆ ಬರೀ ಶೇಖರಿಸಿ ಇಡುವುದಲ್ಲ, ಇರೋ ದುಡ್ಡನ್ನು ಅನುಭವಿಸಬೇಕು. ಅನುಭವಿಸಂತಂದರೆ ಅದರಿಂದ ನಿಮಗೆ ರಿಯಲೈಸ್ ಸಪೋಸ್ ಯಾವುದೋ ಒಂದು ವ್ಯಾಪಾರ ಮಾಡ್ತಾಯಿರ್ತೀರ, ಇವತ್ತು ನಿಮ್ಮೊಂದು 5,000 ರೂಪಾಯಿ ಬಂದಿರುತ್ತೆ. ಸುಮ್ಮನೆ ತೊಗೊಂಡು ಮನೇಲಿ ಇಟ್ಬಿಟ್ಟು ಮನೆಯಲ್ಲಿ ಒಂದು ಬ್ರೆಡ್ಡೋ ಅಥವಾ ಒಂದು ರಾಗಿ ರೊಟ್ಟಿ ತಿನ್ಕೊಂಡು ಬದುಕೋದು ಜೀವನ ಅಲ್ಲ. ಇವತ್ತು 5,000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಅದರಲ್ಲಿ 2,000 ರೂಪಾಯಿನ ಧಾರಾಳವಾಗಿ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರೂ ಖುಷಿಯಾಗಿ ಸ್ವೀಟು ಗೀಟು ಹಣ್ಣುಗಳು ತಂದು ಖುಷಿ ಪಡೋಣ, ಇನ್ನು 3,000 ಮಾತ್ರ ಎತ್ತಿಡೋಣ. ಈ ರೀತಿ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡಾಗ ಹಣ ನಿಮಗೆ ಮತ್ತೆ ಬಂದು ಸೇರ್ತಾ ಇರುತ್ತೆ. ಕಾರಣ ನಿಮಗೂ ಗೊತ್ತಿದೆ, ಯು ಆರ್ ಲವಿಂಗ್ ದಿ ಮನಿ. ಪ್ರೀತಿ ಮಾಡ್ಕೋತಾ ಇದ್ದೀರಾ ದುಡ್ಡನ್ನು, ಆ ಪ್ರೀತಿಯನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ. ಆದರೆ ಇವತ್ತು ಆಗ್ತಾ ಇರೋದು ಏನು ಬಂಧುಗಳೇ, 250 ಕೋಟಿ ದುಡ್ಡು ಯಾವನೋ ಒಬ್ಬ ರಾಜಕಾರಣಿಯ ಮನೆಯಲ್ಲಿ ರೈಡ್ ಆಯಿತು ಅಂತ ಕೇಳ್ತೀವಿ. ಅದನ್ನು ತೊಗೊಂಡು ಹೋದ್ಮೇಲೆ ಲೆಕ್ಕ ಇಲ್ಲ ಪೊಕ್ಕ ಇಲ್ಲ, ವಾಪಸ್ ದುಡ್ಡು ಬರೋದಿಲ್ಲ. ಆದರೆ ಅವನು ಒಳ್ಳೆಯವನೋ ಕೆಟ್ಟವನೋ ಅಷ್ಟು ದುಡ್ಡು ಸೇರಿಸ್ಬೇಕಾದ್ರೆ ಎಷ್ಟು ಅವ್ಯವಹಾರಗಳನ್ನು ಮಾಡಿ ಎಷ್ಟು ತಲೆ ಓಡಿಸಿರಬೇಕು. ತಲೆ ಓಡಿಸಿರೋದಲ್ಲ, ಅವನ ಜೀವನದ ಸಮಯ ಎಷ್ಟು ವೇಸ್ಟ್ ಮಾಡಿರ್ತಾನೆ. ಭಯ, ಆತಂಕ ಏನೇನೋ ಮಾಡಿರ್ತಾನೆ. ಅದು ಎಲ್ಲವೂ ಹೋಯ್ತಾ ಸಮುದ್ರದಲ್ಲಿ ನೀರು ಪಾಲಾದಂಗೆ ಆಯ್ತಲ್ವ. ಹಾಗಾಗಿ ಜೀವನದಲ್ಲಿ ಸುಖಮಯವಾಗಿರಬೇಕು ಅಂದರೆ ನೀವು ಸಂಪಾದಿಸಿದ ದುಡ್ಡನ್ನು ನೀವು ಅದನ್ನು ಅನುಭವಿಸಿ. ಸ್ವಲ್ಪ ಮಾತ್ರ ಮುಂದಕ್ಕೆ ಮಕ್ಕಳು ಮರಿಗಳಿಗೆ ಶೇಖರಣೆ ಮಾಡಿ. ಆವಾಗ ಮಾತ್ರ ನಿಮಗೆ ಹಣದ ಬಗ್ಗೆ ಗೌರವ ಇದೆ ಅಂತ ಗೊತ್ತಾಗುತ್ತೆ. ಯೂನಿವರ್ಸಲ್ಲಿ ಕೂಡ ನಿಮಗೆ ನಿಮ್ಮ ದಿನನಿತ್ಯದ ಈ ನೀಡ್ಸ್ ಏನಿರುತ್ತಲ್ಲ ಅದಕ್ಕೆ ಸಹಾಯ ಮಾಡ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ದುಡ್ಡಿಗೆ ಒಂದು ಸಮಾನಾಂತರವಾದಂತಹ ಬೆಲೆಯನ್ನು ಕೊಡ್ತಾ ಹೋಗ್ತಿರಬೇಕು. ನೀವು ಸಂಬಳ ತಗೋತೀರಿ ಅಂತ ಇಟ್ಕೊಳ್ಳಿ, ಮನಸ್ಸಲ್ಲಿ ಏನು ಅನ್ಕೋಬೇಕು, ಅಯ್ಯೋ ಇಷ್ಟೇ ನಾವೊಂದು 25,000 ಸಂಬಳ ಬರ್ತಿರುತ್ತೆ, ಅಯ್ಯೋ ಇಷ್ಟೇ ಸಂಬಳ, ಅವ್ನಿಗೆ 50 ಬರ್ತಾಯಿದೆ. ಓಡಾಡಬೇಡಿ, ಅಬ್ಬಾ ಸದ್ಯ 25,000 ಬಂತು ನನಗೆ, ದೇವ್ರಿಗೆ ನನ್ನ ದುಡ್ಡಿದು, ಅದ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ಅದು ಕಷ್ಟಪಟ್ಟು ಅಷ್ಟರಲ್ಲೇ ಲೈಫ್ನ ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ. ಇದಕ್ಕಿಂತ ಕಡಿಮೆ ಮೇಂಟೈನ್ ಮಾಡ್ತಿರೋರು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ. ನನ್ನ ಲೆವೆಲ್ ಇಷ್ಟು, ಮುಂದೊಂದು ದಿವಸ ಜಾಸ್ತಿ ಆದಾಗ ನಾನು ಲೈಫ್ ಸ್ಟೈಲ್ನ ಜಾಸ್ತಿ ಮಾಡ್ಕೊತೀನಿ. ಈ ರೀತಿಯ ಹಣದ ಬಗ್ಗೆ ನಾವು ಅಭಿಮಾನವನ್ನು ಬೆಳೆಸ್ಕೋತಾ ಹೋಗ್ತಾ ಇರಬೇಕು. ನಾವು ಜೀವನವನ್ನು ಅನುಭವಿಸೋಕ್ಕೆ ಈ ಹಣ ಅನ್ನೋದು ಒಂದು ಟೂಲ್ ಅಷ್ಟೇ, ಒಂದು ಆಯುಧ ಅಷ್ಟೇ.
ಜೀವನವನ್ನು ಪ್ರೀತಿಸಬೇಕಾದ್ರೆ ಹಣವೇ ಮುಖ್ಯ ಅಲ್ಲ, ಆದರೆ ಹಣ ಬೇಕೇ ಬೇಕು. ಹಾಗಾಗಿ ತೀರಾ ಹಣದ ಹಿಂದೆ ಹೋಗಿ ಜೀವನದ ಜಂಜಾಟದಲ್ಲಿ ರಾಡಿಯಲ್ಲಿ ಸಿಕ್ಕಿ ಕೊಳೆತು ನಾರುವ ಮುನ್ನ ಸ್ವಲ್ಪ ಎಚ್ಚೆತ್ತುಕೊಂಡು ಹಣಕ್ಕೆ ಗೌರವ ಕೊಡಿ, ಹಣಕ್ಕೆ ಬೆಲೆ ಕೊಡಿ. ಆಗ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಮಿನಿಮಮ್ ರಿಕ್ವೈರ್ಮೆಂಟ್ಗೆ ಹಣ ಬಂದುಬಿಟ್ರೆ ಸಾಕು. ಯು ವಿಲ್ ಬಿ ಹ್ಯಾಪಿ. ಅದು ಬಿಟ್ಟು ಇವತ್ತು ಆಗಿದೆ ಹೀಗಿದೆ, ಒಂದು ಕಾರಿದೆ, ಅವಶ್ಯಕತೆ ಇಲ್ಲದಿದ್ದರೂ ಕೂಡ 10 ಕಾರುಗಳು ತೊಗೊಳ್ಳೋದು, ಅದಕ್ಕೆ ಸಾಲ ಕಟ್ಟೋದು, ಸಾಲ ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ರೈಡ್ ಆಗೋದು, ಇವೆಲ್ಲ ಯಾಕೆ ಬೇಕಲ್ವಾ? ಆವಾಗ ನಿಮ್ಗೆ ಏನಾಗುತ್ತೆ, ಆತ್ಮತೃಪ್ತಿನೂ ಇರೋದಿಲ್ಲ, ಮನೆಯಲ್ಲಿ ವಾತಾವರಣ ಕೂಡ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಜೀವನದಲ್ಲಿ ಬ್ಯೂಟಿ ಅಂತಂದರೆ ಯಾವುದು ಅಂತಂದರೆ ಲಾವ್. ಯಾವುದನ್ನು? ಹಣದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು, ದ್ವೇಷ ಇರಬಾರ್ದು. ದ್ವೇಷ ಇದ್ದರೆ ಖಂಡಿತ ನಿಮಗೆ ಹಣ ಕೈ ಸೇರೋದೇ ಇಲ್ಲ. ಯಾವುದೇ ಬಿಸ್ನೆಸ್ಸು ಸ್ಟಕ್ ಆಯಿತು ಅಂದರೆ ಅರ್ಥ ನೀವೆಲ್ಲೋ ಒಂದು ಕಡೆ ಆ ಒಂದು ದುಡ್ಡಿಗೆ ನೀವು ಗೌರವವನ್ನು ಕೊಡ್ತಾ ಇಲ್ಲ ಅಂತ ಒಂದು ಭಾವನೆ ಇರುತ್ತೆ. ಯಾವಾಗ ನೀವು ಈ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿರ್ತೀರ, ಅದರ ಅರ್ಥ ಎಂದು ನೀವು ಗೌರವ ಕೊಡ್ತಾ ಇಲ್ಲ ದುಡ್ಡಿಗೆ. ಆ ದುಡ್ಡು ಬರೋದನ್ನು ವಾಪಸ್ಸು ಹಿಂದಕ್ಕೆ ಹೊರಟೋಗ್ಬಿಡುತ್ತೆ, ಸಾಲಗಾರರಾಗ್ತಾ ಹೋಗ್ತಾ ಇರ್ತೀರ. ಅದಕ್ಕೆ ತುಂಬ ನೀವು ಐಶ್ವರ್ಯವಂತರಾಗಿರಬೇಕು ಅಂತಂದರೆ ಒಳ್ಳೊಳ್ಳೆಯ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ದುಡ್ಡಿನ ಬಗ್ಗೆ ಕೆಟ್ಟ ಕೆಲಸಗಳನ್ನು ಕಡಿಮೆ ಮಾಡ್ತಾ ಬನ್ನಿ. ಎಷ್ಟು ಗೌರವ ಪ್ರೀತಿಯನ್ನು ನೀವು ದುಡ್ಡಿಗೆ ತೋರಿಸ್ತೀರೋ ನಿಮಗೆ ಆ ದುಡ್ಡು ಅಷ್ಟು ಹತ್ತಿರ ಆಗ್ತಾ ಇರುತ್ತೆ. ಹತ್ತಿರ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇರಬೇಕು ಅಂತಲ್ಲ, ನಿಮಗೆ ಅವಶ್ಯಕತೆಯೇ ಕಡಿಮೆ ಆಗಿಬಿಡುತ್ತೆ ದುಡ್ಡಿಂದು. ತೃಪ್ತಿಯಾಗಿರೋಂಥ ಮನುಷ್ಯನಿಗೆ ಸದಾಕಾಲ ಗರಿಗರಿ ನೋಟ್ ಅವಶ್ಯಕತೆಯೇ ಇರೋದಿಲ್ಲ. ಅವನಿಗೆ ಆತ್ಮತೃಪ್ತಿ ಬಂದಾಗ ಅವನಿಗಿಂತ ದೊಡ್ಡ ಐಶ್ವರ್ಯವಂತ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಆ ಗುರಿ ನಿಮ್ಮದಾಗಿರಲಿ ಅಂತ ಹೇಳಿ ಇವತ್ತಿನ ಹಣದ ಬಲವೇ ಬಲ ವಿಷಯವನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ.